ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಒಂದು ಸಾಂಬಾರ್ ರೆಸಿಪಿ, ಸೂಪರ್ ಆಗಿರ್ತದೆ. ಸೋರೆಕಾಯಿ ಹಾಗೆ ಮ್ಯಾಂಗೋ ಹಾಕಿ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ, ನೀವು ಈ ಸೀಸನ್ ಅಲ್ವಾ, ಈಗ ಮ್ಯಾಂಗೋ ಸೀಸನ್ ಅಲ್ವಾ, ನೀವು ಮ್ಯಾಂಗೋ ಹಾಕಿ ಒಂದು ಸೋರೆಕಾಯಿ ಸಾಂಬಾರು ಮಾಡಿ ನೋಡಿ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದರೆ ನಮಗೆ ಹಸಿವೆ ಆಗ್ತಾ ಇದೆ, ಊಟ ಮಾಡಬೇಕು ಅನಿಸ್ತಾ ಇದೆ. ನೋಡಿ, ಸೂಪರ್ ಆಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಸೋರೆಕಾಯಿ ಮ್ಯಾಂಗೋ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಸೋರೆಕಾಯಿ ತಗೊಂಡಿದ್ದೇನೆ ನೋಡಿ, ಒಂದು 400 ಗ್ರಾಮ್ ಇದೆ ಇದು. ಹಾಗೆ ಒಂದು ಮ್ಯಾಂಗೋ ತಗೊಂಡಿದ್ದೇನೆ. ಇದು ಹಣ್ಣಾಗಿದ್ದಲ್ಲ, ದೋರೆಕಾಯಿ ಅಂತಾರೆ ನೋಡಿ. ಹಾಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಮೊದಲಿಗೆ ಮ್ಯಾಂಗೋ ಕಟ್ ಮಾಡ್ಕೊಳ್ತೇನೆ. ಇದು ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇದು ಸಿಪ್ಪೆಯನ್ನು ತೆಗೆದು ಬೇಡ ಫ್ರೆಂಡ್ಸ್. ಆಯಿತಾ, ಹಾಗೆ ಕಟ್ ಮಾಡ್ಕೊಳ್ಳುವ. ನೋಡಿ, ಈ ಥರ ಇದೆ. ತುಂಬ ಏನು ಹಣ್ಣಾಗಲಿಲ್ಲ. ಇದನ್ನು ಹೀಗೆ ಇದೇ ಥರ ಕಟ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಆಯಿತಾ, ನೋಡಿ ಇದೇ ಥರ ಪೀಸ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಇಷ್ಟಿಷ್ಟು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳುವ. ಎಲ್ಲವನ್ನು ಪೀಸ್ ಮಾಡ್ಕೊಳ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದೇನೆ. ಇಷ್ಟು ಪೀಸ್ ಸಿಕ್ಕಿದೆ ನೋಡಿ. ಇದು ಬೇಡ. ಈಗ ನಾವು ಸೋರೆಕಾಯಿ ಕಟ್ ಮಾಡ್ಕೊಳ್ಬೇಕಾಗ್ತದೆ. ಇದು ಕೂಡ ಮೊದಲಿಗೆ ವಾಶ್ ಮಾಡ್ಕೊಂಡಿದ್ದೇನೆ ನಾನು. ಇದನ್ನು ಸ್ಕಿನ್ ತಗೊಳ್ಬೇಕಾಗ್ತದೆ. ಎಲ್ಲವನ್ನು ಸ್ಕಿನ್ ತಗೊಳ್ತೇನೆ ಫ್ರೆಂಡ್ಸ್. ಆಯಿತಾ, ಓಕೆ ಫ್ರೆಂಡ್ಸ್. ನೋಡಿ, ಸಿಪ್ಪೆ ಎಲ್ಲ ತಗೊಂಡಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳುವ. ಇದು ತುಂಬ ಈಸಿ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳಿಕ್ಕೆ. ತುಂಬ ಸಾಫ್ಟ್ ಅಲ್ವಾ, ಹಾಗಾಗಿ ಒಳಗಿದ್ದು ತಿರುಳು ಏನು ತಗೊಳ್ಳೋದು ಬೇಡ. ಆಯಿತಾ, ಎಳೆದಿದೆಯಲ್ಲ, ಹಾಗಾಗಿ ತುಂಬ ಬಲ್ತದ್ದಾದರೆ ಸ್ವಲ್ಪ ಬೀಜಲ್ಲೇ ಇರ್ತದೆ, ಅದನ್ನು ಕಟ್ ಮಾಡಿಕೊಂಡು ತೆಗೊಳ್ಬೇಕಾಗ್ತದೆ. ಇದು ಹಾಗೆ ಅಂತ ಇಲ್ಲ ನೋಡಿ, ತುಂಬ ಎಳೆದು ಬೀಜ ಕೂಡ ನನಗೆ ತೋರುವುದಿಲ್ಲ. ಆ ಥರ ಇದೆ, ಕಾಣುವುದಿಲ್ಲ ನೋಡಿ. ಇದನ್ನು ಕಟ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಈ ಥರನೇ ಪೀಸ್ ಮಾಡಿಕೊಳ್ಳುವ. ಆಯಿತಾ, ಇದೇ ಹದಕ್ಕೆ ಕಟ್ ಮಾಡಿಕೊಳ್ಳುವ. ನಾನು ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ. ಆಯಿತಾ, ಓಕೆ ಫ್ರೆಂಡ್ಸ್. ನೋಡಿ, ಸೋರೆಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಫುಲ್ ತೋರಿಸಲಿಲ್ಲ, ಯಾಕೆಂದರೆ ಫ್ರೆಂಡ್ಸ್ ಲೆಂತಿ ಆಗ್ತದಲ್ವಾ, ನಿಮಗೆ ನೋಡಲಿಕ್ಕೂ ಬೇಜಾರಾಗ್ತದೆ, ಬೋರ್ ಆಗ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದು ನಿಮಗೆ. ಇದೇ ಥರ ಕಟ್ ಮಾಡ್ಕೊಂಡಿದ್ರೆ ಆಯಿತಾ. ಆಯಿತಾ, ನೋಡಿ ಹೀಗೆ ಇದೇ ಥರ ಕಟ್ ಮಾಡ್ಕೊಂಡಿದ್ರೆ ಆಯಿತು. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ನಾನು ಇದರಲ್ಲಿ ಸಾಂಬಾರು ಮಾಡ್ತೇನೆ, ಹಾಗಾಗಿ ಇದೇ ಪಾತ್ರೆಗೆ ಹಾಕ್ಕೊಳ್ತೇನೆ. ಆಯಿತಾ, ಹಾಗೆ ಈರುಳ್ಳಿ ಹಾಕ್ಕೊಳ್ತೇನೆ. ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆನಿಯನ್ ಹಾಕ್ಕೊಳ್ತೇನೆ, ಮೀಡಿಯಮ್ ಸೈಜು ಈರುಳ್ಳಿ. ಹಾಗೆ ಫ್ರೆಂಡ್ಸ್, ಈ ಮ್ಯಾಂಗೋ ಉಂಟಲ್ಲ, ಇದು ಕೂಡ ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ತುಂಬ ಬೇಡ, ಬೇಗ ಬೇಯ್ತದೆ, ಹಾಗಾಗಿ ನಾವು ಜಾಸ್ತಿ ಏನು ವಾಟರ್ ಹಾಕಲಿಕ್ಕೆ ಇಲ್ಲ. ನೋಡಿ, ಇಷ್ಟೇ ಹಾಕ್ಕೊಂಡಿದ್ದು ನಾನು ವಾಟರ್. ಕಾಣ್ತಾ ಇದೆಯಾ ನೋಡಿ, ಇಷ್ಟೇ ನೋಡಿ, ಇಷ್ಟೇ ಹಾಕ್ಕೊಂಡಿದ್ದು. ಇದೀಗ ಬೇಯಲಿಕ್ಕೆ ಇಡುವ. ಆಯಿತಾ, ಓಕೆ ಫ್ರೆಂಡ್ಸ್. ನಾನು ಸ್ಟವ್ ಹಚ್ಚಿದ್ದೇನೆ, ಆನ್ ಮಾಡಿದ್ದೇನೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿದೆ. ಇದು ಬೇಯಲಿ. ಒಂದು ಕುದಿ ಬಂದ ಮೇಲೆ ನಾವು ಉಪ್ಪು ಹಾಕ್ಕೊಳ್ಳುವ, ಸಾಲ್ಟ್ ಆಮೇಲೆ ಹಾಕ್ಕೊಳ್ಳುವ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಈಗ ಇದು ಬೇಯ್ತೇ ಇರಲಿ ಫ್ರೆಂಡ್ಸ್. ನಾನೀಗ ಒಂದು ಮಸಾಲಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಒಂದು ಮೆಣಸೆಲ್ಲ ಸ್ವಲ್ಪ ಹುರಿಬೇಕಾಗ್ತದೆ, ಹುರಿದು ಮಾಡಿದರೆ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೇನೆ ನಾನು. ಇದಕ್ಕೆ 1 ಟೇಬಲ್ ಸ್ಪೂನ್ ಹೆಸರುಬೇಳೆ ಹಾಕ್ತೇನೆ ಫ್ರೆಂಡ್ಸ್. ಆಯಿತಾ, ಇದಕ್ಕೆ ಈ ಸಾಂಬಾರಿಗೆ ನೀವು ಹೆಸರುಬೇಳೆ ಬೇಯಿಸಬೇಕು ಆ ಥರ ಎಲ್ಲ ಎಂಥ ಕೆಲಸ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಇದನ್ನು ನಾನು ಹುರಿತಿದ್ದೇನೆ, ಹೆಸರುಬೇಳೆಯನ್ನು. ತೊಗರಿಬೇಳೆ ಕೂಡ ಹಾಕ್ಕೊಳ್ಬೋದು. ನಾನು ಹೆಸರುಬೇಳೆ ಹಾಕ್ಕೊಳ್ತಿದ್ದೇನೆ. ಈಗ ಸಮರ್ ಅಲ್ವಾ, ಹಾಗಾಗಿ ತಂಪು ಕೊಡ್ತದೆ ನಮಗೆ ಬಾಡಿಗೆ, ಹಾಗಾಗಿ ನಾನು ಹೆಸರುಬೇಳೆ ಹಾಕ್ಕೊಳ್ತಿದ್ದೇನೆ.
ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಹುರಿಬೇಕು ಫ್ರೆಂಡ್ಸ್, ಆಯಿತಾ. ಒಂದು ಘಮ ಬರ್ತದೆ ಮತ್ತೆ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಇಷ್ಟ ಆಗುವವರೆಗೆ ನಾವು ಹುರ್ಕೊಳ್ಬೇಕಾಯ್ತಾ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ಫ್ರೆಂಡ್ಸ್, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕೊಳ್ಳುವ. ಇದು ಈ ಹುರಿದು ನೀವು ಸಾಂಬಾರು ಪೌಡ್ರೆಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರ ಹುರಿದು ಮಾಡಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಾವು ಜಾಸ್ತಿ ಸಾಂಬಾರು ಪೌಡ್ರ್ ಹಾಕಿ ಮಾಡೋದು ಕಡಿಮೆ, ಈ ಥರ ನಾವು ಹುರಿದು ಮಾಡೋದೇ ಜಾಸ್ತಿ. ನಾವು ಈ ಉಡುಪಿ ಕಡೆ ಕುಂದಾಪುರ ಕಡೆ ಎಲ್ಲ ಜಾಸ್ತಿ ನಾವು ಹುರಿದೇ ಮಾಡ್ತೇವೆ, ಸಾಂಬಾರು ಪೌಡ್ರ್ ಯೂಸ್ ಮಾಡೋದು ತುಂಬ ಕಡಿಮೆ. ಇದು ಚೆನ್ನಾಗಾಗ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ ಫ್ರೆಂಡ್ಸ್, ಆಯಿತಾ. ಇಲ್ಲಿ 6 ಬ್ಯಾಡಗಿ ಚಿಲ್ಲಿ ಇದೆ, ಇದನ್ನು ಹಾಕೊಳ್ತೇನೆ. ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ತೇನೆ. ಇದು ಹಾಕೋದ್ರಿಂದ ಒಳ್ಳೆ ಘಮ ಚೆನ್ನಾಗಿರ್ತದೆ. ಈ ಕೊರಿಯಂಡರ್ ಸೀಡ್ಸ್ ಎಲ್ಲ ಅದು ಹುರಿದು ಕೂಡಲೇ ಘಮ ಬರ್ತದೆ, ಗೊತ್ತಾಗ್ತದೆ ಆಯಿತಾ, ಗೊತ್ತಾಗ್ತದೆ. ಕಲರ್ ಕೂಡ ಚೇಂಜ್ ಆಗ್ತದೆ. ಅದು ಬಿಸಿ ಮುಟ್ಟಿದರೆ ಸಾಕು ಫ್ರೆಂಡ್ಸ್, ಬೇಗ ಇದಾಗ್ತದೆ, ಅದು ರೋಸ್ಟ್ ಆಗ್ತದೆ. ನೋಡಿ ಎಲ್ಲ ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ, ಗೊತ್ತಾಗ್ತದೆ. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ. ಇದು ಕೂಲ್ ಆದಮೇಲೆ ನಾವು ರುಬ್ಬಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ. ಈಗ ನಮ್ಮ ಸೋರೆಕಾಯಿ ಎಂತಾಗಿದೆ ನೋಡುವ. ಓಕೆ ಫ್ರೆಂಡ್ಸ್, ನಮ್ಮ ಸೋರೆಕಾಯಿ ಕೂಡ ಒಂದು ಕುದಿ ಬಂದಿದೆ ನೋಡಿ. ಈಗ ನಾವು ಸಾಲ್ಟ್ ಹಾಕೊಳ್ಳುವ, ಸ್ವಲ್ಪ ಸೇರಿಸ್ಕೊಳ್ಳುವ, ಮತ್ತೆ ರುಚಿ ನೋಡ್ಕೊಂಡು ಹಾಕೊಳ್ಳುವ ಆಯಿತಾ. ಒಂದೇ ಸೇರಿ ಹಾಕೋದು ಬೇಡ. ಓಕೆ, ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ ನಾನು, ಪ್ಲೇಟ್ ಮುಚ್ತೇನೆ. ಆಮೇಲೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗಬೇಕು, ಆಮೇಲೆ ನೋಡುವ. ಈಗ ನಾವು ಮಸಾಲೆ ರುಬ್ಕೊಳ್ಳುವ ಬನ್ನಿ ಫ್ರೆಂಡ್ಸ್. ಈಗ ನಮ್ಮ ಮೆಣಸು ಹಾಗೆ ಕೊತ್ತಂಬರಿ ಬೀಜ ಎಲ್ಲ ಕೂಲಾಗಿದೆ. ಇದನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್ ಇಲ್ಲಿ ನೋಡಿ, ಹುಣಸೆ ಹುಳಿ ತಗೊಂಡಿದ್ದೇನೆ. ಇದು ನೋಡಿ, ಒಂದು ಅರ್ಧ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ ಆಯಿತಾ. ಅಂದರೆ ಮಾವಿನಕಾಯಿ ಹುಳಿ ಇದ್ದರೆ ಹಾಕೋದು ಬೇಡ. ಇದು ಸ್ವಲ್ಪ ನಾನು ಹಾಕಿದ ಮ್ಯಾಂಗೋ ಸ್ವಲ್ಪ ಸಿಹಿ ಇದೆ, ಹಾಗಾಗಿ ನಾನು ಇಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದೇನೆ. ಹಾಗೆ 4 ಎಸಳು ಬೆಳ್ಳುಳ್ಳಿ. ಹಾಗೆ ಫ್ರೆಂಡ್ಸ್ ನೋಡಿ, ಒಂದು ಸ್ಮಾಲ್ ಬೌಲಲ್ಲಿ ಕಾಯಿ ತುರಿ ತಗೊಂಡಿದ್ದೇನೆ, ಇದನ್ನು ಕೂಡ ಹಾಕ್ಕೊಳ್ತೇನೆ. ಒಂದು ಅರ್ಧ ಹೋಳು ತಗೊಂಡಿದ್ದೇನೆ ಫ್ರೆಂಡ್ಸ್, ಆಯಿತಾ. ಯಾಕೆಂದರೆ ನಾವು ಹೆಸರುಬೇಳೆ ಹಾಕಿದ್ದೇವಲ್ವ, ಹಾಗಾಗಿ ಜಾಸ್ತಿ ಏನು ನಾವು ಕಾಯಿ ತುರಿ ಹಾಕಲಿಕ್ಕೆ ಇಲ್ಲ, ಹಾಗಾಗಿ. ಹಾಗೆ ಫ್ರೆಂಡ್ಸ್ ಅರಿಶಿನ ಪೌಡ್ರ್ ಹಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೇನೆ. ಈಗ ವಾಟರ್ ಆ್ಯಡ್ ಮಾಡುವ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಆಯಿತಾ. ಯಾಕೆಂದರೆ ನಮ್ಮ ಸೋರೆಕಾಯಿ ನೀರು ಬಿಡ್ತದೆ, ಹಾಗಾಗಿ ಇದನ್ನು ತುಂಬ ನೀರು ಮಾಡಿಕೊಂಡ್ರೆ ಆಗೋದಿಲ್ಲ. ಬೇಕಿದ್ರೆ ಆಮೇಲೆ ನೀರು ಹಾಕ್ಕೊಳ್ಬೋದು ಆಯಿತಾ. ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಒಂದು 100 ml ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಕೊಂಡು ಬರ್ತೇನೆ. ತುಂಬ ನೈಸ್ ಮಾಡಲಿಕ್ಕೆ ಇಲ್ಲ, ಸ್ವಲ್ಪ ತರಿ ಇರಬೇಕಾಗ್ತದೆ ಆಯಿತಾ. ನಾನು ರುಬ್ಕೊಂಡು ಬಂದು ತೋರಿಸ್ತೇನೆ ಆಮೇಲೆ ನಿಮಗೆ. ಓಕೆ ಫ್ರೆಂಡ್ಸ್ ನೋಡಿ, ರುಬ್ಬಿದಾಗಿದೆ. ಇದೇ ಥರ ರುಬ್ಕೊಳ್ಬೇಕು, ಅಂದರೆ ತುಂಬ ಇದು ನುಣ್ಣಗೆ ಆಗಲಿಕ್ಕೆ ಇಲ್ಲ, ಹೀಗೆ ಸ್ವಲ್ಪ ತರಿ ಇರಬೇಕಾಯ್ತಾ. ತುಂಬ ತರಿ ಇರಬಾರ್ದು, ಸ್ವಲ್ಪ ಗೊತ್ತಾಗ್ತದಲ್ಲ ನಮಗೆ, ಮುಟ್ಟಿದರೆ ಗೊತ್ತಾಗ್ತದಲ್ಲ, ಹಾಗೆ ಆಗಬೇಕು. ಈಗ ನಮ್ಮ ಸೋರೆಕಾಯಿ ಎಂತಾಗಿದೆ ನೋಡುವ. ಓಕೆ ಫ್ರೆಂಡ್ಸ್, ನಮ್ಮ ಸೋರೆಕಾಯಿ ಈಗ ಬೆಂದಿರ್ತದೆ. ಓಕೆ ಫ್ರೆಂಡ್ಸ್, ಬೆಂದಿದೆ ನೋಡಿ, ಕಟ್ ಆಗ್ತದೆ. ಮತ್ತು ಕಲರ್ ಕೂಡ ಚೇಂಜ್ ಆಗ್ತದೆ ನೋಡಿ. ಮ್ಯಾಂಗೋ ಕೂಡ ಹಾಗೆ ಸಾಫ್ಟಾಗಿ ಬೆಂದಿರ್ತದೆ ನೋಡಿ. ಈಗ ನಾವು ರುಬ್ಬಿದಂಥ ಮಸಾಲೆ ಹಾಕೊಳ್ಳುವ. ಮಸಾಲೆ ಹಾಕ್ತೇನೆ. ಎಲ್ಲ ಮಸಾಲೆ ಹಾಕಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೊಳ್ಳುವ.
ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ನೀರು ಬೇಕಿದ್ರೆ ಸೇರಿಸುವ, ಆಯಿತಾ? ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡುವ. ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ತಿಕ್ಕಾಗಿದೆ, ಇಷ್ಟು ತಿಕ್ಕು ಬೇಡ, ಯಾಕೆಂದರೆ ನಮಗೆ ಇದು ಕುದ್ದಾದ್ಮೇಲೆ ಹೆಸರುಬೇಳೆ ಹಾಕಿದ್ದೇವಲ್ವ, ಅದು ಕೂಡ ಕುದ್ದ ಮೇಲೆ ಸ್ವಲ್ಪ ದಪ್ಪ ಬರ್ತದೆ, ತಿಕ್ನೆಸ್ ಬರ್ತದೆ. ಹಾಗಾಗಿ ಸ್ವಲ್ಪ ನಾವು ಕುದಿಲಿಕ್ಕೆ ಇಡುವಾಗ ಸ್ವಲ್ಪ ನೀರು ಮಾಡ್ಕೊಳ್ಬೇಕಾಗ್ತದೆ. ಇಷ್ಟಿರಲಿ, ಆಯಿತಾ? ನೋಡಿ, ಒಮ್ಮೆ ಉಪ್ಪೆಲ್ಲ ಚೆಕ್ ಮಾಡಿ ಫ್ರೆಂಡ್ಸ್, ಆಯಿತಾ? ಉಪ್ಪು ಬೇಕಿದ್ರೆ ಒಮ್ಮೆ ಹಾಕಿ ಬೇಕಿದ್ರೆ. ಓಕೆ, ಚೆನ್ನಾಗಿ ಕುದೀಲಿ. ನಾನು ಒಂದು ಕವರ್ ಮಾಡ್ತೇನೆ, ಪುನಃ ಚೆನ್ನಾಗಿ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ನಮ್ಮ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಸೂಪರಾಗಿ ಘಮ ಬರ್ತಾ ಇದೆ, ಮ್ಯಾಂಗೋ ಘಮ ಅಂತೂ ತುಂಬ ಅದ್ಭುತವಾಗಿ ಬರ್ತಾ ಇದೆ ನೋಡಿ. ನೋಡಿದ್ರಾ? ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಈ ಕಡೆ ಕುದಿತಾ ಇರಲಿ, ನಾವು ಆ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಟಿದ್ದೇನೆ ನಾನು. ಇದು ಮೆಣಸೆಲ್ಲ ಹುರ್ಕೊಂಡಿದ್ನಲ್ವ, ಅದೇ ಬಾಣಲಿ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಇಲ್ಲಿ ಸಾಸಿವೆ ಹಾಗೆ ಮೆಂತ್ಯ ಇದೆ, ಚಿಟಿಕೆ ಮೆಂತ್ಯ ಇದೆ. ಮೆಂತ್ಯ ಒಗ್ಗರಣೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ? ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ, ಒಣಮೆಣಸು 4 ತಗೊಂಡಿದ್ದೇನೆ, ಹಾಕೊಳ್ಳುವ. ಹಾಗೆ 4 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ, ಇದು ಕೂಡ ಹಾಕೊಳ್ಳುವ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ಸಾಸಿವೆ ಸಿಡಿತಾ ಇದೆ, ಒಗ್ಗರಣೆ ಕೂಡ ರೆಡಿಯಾಗಿದೆ. ನಮ್ಮ ಸಾಂಬಾರಿಗೆ ಹಾಕೊಳ್ಳುವ. ಓಕೆ ಫ್ರೆಂಡ್ಸ್, ಒಗ್ಗರಣೆ ಹಾಕೊಳ್ಳುವ. ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಆಗ್ತದೆ ನಾವು ಒಗ್ಗರಣೆ ಬಿದ್ದ ಮೇಲೆ. ನೋಡಿ, ಸೂಪರ್ ಆಗಿರ್ತದೆ. ಈಗಲೇ ಹಸಿವಾಗ್ತಾ ಇದೆ ಫ್ರೆಂಡ್ಸ್, ಊಟ ಮಾಡುವಂತ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಊಟ ಮಾಡುವಾಗ ಮ್ಯಾಂಗೋ ಸಿಕ್ಕಿದ್ರೆ ಬಾಯಿಗೆ ಸೂಪರ್ ಆಗಿರ್ತದೆ. ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅನ್ನ ಜೊತೆ ಕಲಸಿ ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಈ ಥರ ಒಂದು ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಕಾಮೆಂಟಲ್ಲಿ ಹೇಳಿ, ನನಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಓಕೆ, ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ.